ಹಲೋ, ನಾನಿವತ್ತು ಇನ್ನೊಂದು ಕತೆ ಹೇಳೋಣ ಅಂತ ಬಂದಿದ್ದೀನಿ. ಈ ಕತೆ ಸ್ನೇಹಿತರ ಬಗ್ಗೆ. ನಿಮ್ಗೂ ಎಲ್ಲ ಸ್ನೇಹಿತರು ಇರ್ತಾರಲ್ಲ, ಸ್ಕೂಲಲ್ಲಿ, ಮನೆ ಹತ್ರ, ಫ್ರೆಂಡ್ಸ್. ಇವತ್ತು ನಾನು 4 ಸ್ನೇಹಿತರ ಬಗ್ಗೆ ಒಂದ್ ಕತೆ ಹೇಳ್ಬೇಕು ಅಂತ ಇದ್ದೀನಿ. ದೂರದಲ್ಲಿ ಒಂದ್ ದೊಡ್ಡ ಕಾಡಿತ್ತಂತೆ. ಆ ಕಾಡ್ ಮಧ್ಯೆ ಒಂದು ಸಣ್ಣದಾಗಿ ನದಿ ಹರಿತಿತ್ತಂತೆ. ಆ ನದಿ ತೀರದಲ್ಲಿ 3 ಫ್ರೆಂಡ್ಸ್ ಇದ್ರಂತೆ. 3 ಜನ ಸ್ನೇಹಿತರು. ಯಾರ್ಯಾರು? ಒಂದು ಆಮೆ, ಒಂದು ಇಲಿ, ಮತ್ತೆ ಒಂದು ಕಾಗೆ. ಅವ್ರ 3 ಜನ ಯಾವಾಗೂ ಆ ನದಿ ದಡದ ಹತ್ರ ಬಂದು ಸೇರಿ ಮಾತಾಡ್ಕೊಂಡು ಕಾಲ ಕಳ್ಕೊಂಡು ಹೋಗ್ತಿದ್ರಂತೆ. ಆ ನದಿ ಒಳಗಡೆ ಆಮೆ ವಾಸ ಆಗಿತ್ತು. ಅಲ್ಲಿದ್ದಂತ ಒಂದು ಮರದಲ್ಲಿ ಕಾಗೆ ವಾಸ ಆಗಿತ್ತು. ಆ ಮರದ ಬುಡದಲ್ಲಿ ಒಂದು ಬಿಲೆ ಮಾಡ್ಕೊಂಡು ಇಲಿ ವಾಸ ಆಗಿತ್ತು. ಹೀಗೆ ಅವ್ರು ಇರ್ಬೇಕಾದ್ರೆ ಒಂದಿನ ಒಂದು ಜಿಂಕೆ ಓಡಿ ಬಂತಂತಲ್ಗೆ, ಬಂದು ನಿಂತ್ಕೊಂತಂತೆ. ಇವ್ರು 3 ಜನ ಮಾತಾಡ್ತಾ ನಿಂತಿರ್ಬೇಕಾದ್ರೆ ಅವ್ರು ಕೇಳಿದ್ರಂತೆ, ಯಾರ್ ನೀನು ಅಂತ. ನಾನು ಜಿಂಕೆ. ಕಾಡೊಳಗ್ ಯಾರು ನನ್ನನ್ನ ಮಾತಾಡ್ಸಕ್ಕಾಗ್ಲಿ, ನನ್ನನ್ನ ಸ್ನೇಹಿತನನ್ನಾಗಿ ಮಾಡ್ಕೊಳಕ್ ಯಾರು ಇಷ್ಟಪಡ್ತಿಲ್ಲ. ನಂಗೆ ತುಂಬಾ ಬೇಸರ ಆಯ್ತು, ಅದಕ್ಕೆ ನಾನು ಅಲ್ಲಿಂದ ಬಂದ್ಬಿಟ್ಟೆ ಅಂತ ಅಂತಂತೆ. ಆವಾಗ ಇವ್ರು 3 ಜನ ಯೋಚನೆ ಮಾಡಿ, ಪಾಪ ಅವನೊಬ್ನೇ ಹೇಗಿರ್ತಾನೆ, ಇರ್ಲಿ ಬಿಡು, ಅವನು ನಮ್ ಜೊತೆಗೇನೆ ಇರ್ಲಿ, ನಮ್ ಫ್ರೆಂಡ್ ಆಗೇ ಇರ್ಲಿ, ನಮ್ ಸ್ನೇಹಿತನಾಗೆ ಇರ್ತಾನೆ ಅಂತ ಹೇಳಿ ಅವನನ್ನ ಅವ್ರ ಜೊತೆಗ್ ಸೇರಿಸ್ಕೊಂಡ್ರಂತೆ. ಅವತ್ತಿಂದ ಆ ಜಿಂಕೆ ಕೂಡ ಅವ್ರ ಜೊತೆಗ್ ಸೇರ್ಕೊಂಡು ಮಾತಾಡೋದು, ಕಾಲ ಕಳೆಯೋದು, ಹರಟೆ ಹೊಡೆಯೋದು ಎಲ್ಲ ನಡೀತಿತ್ತಂತೆ. ದಿನನಿತ್ಯ ಇದೇ ಕತೆ. ಒಂದು ದಿನ ಏನಾಯ್ತಂತೆ, ಇವ್ರು 3 ಜನನು ಮಾತಾಡ್ತಾ ಇರ್ಬೇಕಾದ್ರೆ ಸಂಜೆ ಎಷ್ಟೊತ್ತಾದ್ರೂ ಜಿಂಕೆ ಬರ್ಲೇ ಇಲ್ವಂತೆ. ಆವಾಗ ಈ ಆಮೆ, ಕಾಗೆ, ಇಲಿಗೆ ಸಂದೇಹ ಬಂತಂತೆ. ಯಾಕೆ ಜಿಂಕೆ ಬರ್ಲೇ ಇಲ್ಲ, ದಿನ ಇಷ್ಟೊತ್ತಿಗೆ ಬರ್ಬೇಕಿತ್ತಲ್ಲ ಅಂತ ಹೇಳಿ ಯಾಕೋ ಬರ್ಲಿಲ್ವಲ್ಲ ಅನ್ಬಿಟ್ಟು ಹುಡ್ಕೊಂಡ್ ಹೋದ್ರಂತೆ. ನೋಡಿದ್ರೆ ಅಲ್ಲಿ ಜಿಂಕೆ ಒಂದು ಬಲೆ ಒಳಗಡೆಗೆ ಸಿಕ್ಕಾಕೊಂಡ್ಬಿಟ್ಟಿತ್ತಂತೆ. 3 ಜನ ನೋಡಿ ಹೋಗಿ ಕಾಗೆ ಕೇಳ್ತಂತೆ, ಯಾಕಿಲ್ಲಿ ಈ ತರ ಬಂದಿಯಾಗಿದ್ಯಾ ಅಂದ್ರೆ, ಒಬ್ಬ ಬೇಟೆಗಾರ ಬಂದಿದ್ದಾನೆ ಕಾಡಿಗೆ, ಅವನು ನನ್ನನ್ನ ಹಿಡ್ದ್ಬಿಟ್ಟಿದಾನೆ ಅಂತ ಅಂತಂತೆ. ಸರಿ ಅನ್ಬಿಟ್ಟು ಕಾಗೆ ಏನ್ ಮಾಡ್ತು, ಹೋಗ್ಬಿಟ್ಟು ಇಲಿಗೆ ಹೇಳ್ತಂತೆ, ಅಲ್ಲಿ ಜಿಂಕೆ ಸಿಕ್ಕಾಕೊಂಡ್ಬಿಟ್ಟಿದೆ, ಬನ್ನಿ ನಾವು ಬಿಡಿಸ್ಬಿಡೋಣ, ಅದನ್ನ ಹೇಗಾದ್ರೂ ಮಾಡಿ ಬಿಡಿಸಿ ಕರ್ಕೊಂಬರೋಣ ಅಂತ ಹೇಳ್ತಂತೆ. 3 ಜನ ಹೋಗಿ ಆ ಜಿಂಕೆಗೆ, ಇಲಿ ಬೇಗ 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 ಎಲ್ಲ ಕಡಿತಾ ಹೋಯ್ತಂತೆ ಆ ಬಲೆನ. ಎಲ್ಲ 3 ಜನ ಸೇರ್ಕೊಂಡು ಆ ಜಿಂಕೆನ ಬಿಡಿಸಿದ್ರಂತೆ. ಇನ್ನೇನ್ ಜಿಂಕೆ ಬಿಡಿಸ್ತು ಅನ್ನೋಷ್ಟೊತ್ತಲ್ಲಿ ಆ ಬೇಟೆಗಾರ ವಾಪಸ್ ಬಂದ್ಬಿಟ್ನಂತೆ. ಭಯಕ್ಕೆ ಕಾಗೆ ಹಾರೋಯ್ತು, ಜಿಂಕೆ ಓಡೋಯ್ತು, ಇಲ್ಲಿ ಬೇಲೆ ಒಳಗಡೆ ಸೇರ್ಕೊಂಡ್ಬಿಡ್ತು, ಅಲ್ಲೇ ಯಾವ್ದೋ ಪೊದ್ರೆ ಒಳಗಡೆ. ಆಮೆಗೆ ಹೋಗಕ್ಕಾಗಿಲ್ಲ. ಆಮೆ ತುಂಬಾ ನಿಧಾನ ಹೋಗೋದಲ್ವಾ, ಪಾಪ ಎಷ್ಟು ಬೇಗ ಬೇಗ ಹೋಗೋಣ ಅಂದ್ರೂ ಅದು ಬೇಗ ಬೇಗ ಹೋಗಕ್ಕೆ ಆಗ್ಲಿಲ್ಲ. ಹಂಗಾಗಿ ಏನಾಯ್ತು, ಬೇಟೆಗಾರ ಬಂದವನು, ಅಯ್ಯೋ ಜಿಂಕೆ ಹೋದ್ರು ಪರವಾಗಿಲ್ಲ, ಆಮೆ ಸಿಕ್ತಲ್ಲ ಅಂತ ಹೇಳ್ಬಿಟ್ಟು ಆಮೆನ ಎತ್ತಿ ಅವನ್ ಬ್ಯಾಗ್ ಒಳಗ್ ಹಾಕೊಂಡು ಹೊಟ್ಟೋದ್ನಂತೆ. ಮತ್ತೆ ಇವ್ರ 3 ಜನಕ್ಕೆ ಚಿಂತೆ ಆಯ್ತಂತೆ, ಅಯ್ಯೋ ಜಿಂಕೆನ ಬಿಡ್ಸಕ್ಕಂತ ಬಂದ್ರೆ ಈ ಆಮೆ ಸಿಕ್ಕಾಕೊಂಡ್ಬಿಡ್ತಲ್ಲಪ್ಪ, ಏನಪ್ಪಾ ಮಾಡೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ಅದು ಅನ್ಕೊಂತಂತೆ, ಇರ್ಲಿ ಇದಕ್ಕೂ ಇನ್ನೊಂದು ಉಪಾಯ ಮಾಡೋಣ ಅಂತ ಹೇಳಿ ಕಾಗೆ ಏನ್ ಹೇಳ್ತಂತೆ, ನನ್ನ ಹತ್ರ ಒಂದು ಉಪಾಯ ಇದೆ, ನಾವೆಲ್ಲರೂ ಹಂಗ್ ಮಾಡೋದ್ರಿಂದ ನಾವು ಆಮೆನ ಬದುಕಿಸ್ಕೋಬಹುದು ಅಂತ. ಏನದು ಉಪಾಯ? ಅದ್ ಹೇಳ್ತಂತೆ, ನಾವು ಬೇಟೆಗಾರ ಬರೋ ದಾರಿಯಲ್ಲಿ ಜಿಂಕೆ ಸತ್ತು ಬಿದ್ದಂಗೆ ನಾಟಕ ಮಾಡ್ಲಿ, ನಾನು ಅದ್ರ ಮುಂದೆ ಕುತ್ಕೊಂಡು ಅದನ್ನ ತಿನ್ನೋ ತರ ನಾಟಕ ಮಾಡ್ತೀನಿ, ಅವಾಗ ಬೇಟೆಗಾರ ಆ ಜಿಂಕೆನ ಎತ್ಕೊಳಕ್ಕೆ ಬಂದೇ ಬರ್ತಾನೆ, ಅವಾಗ ನಾವು ಆಮೆನ ಬಿಡಿಸ್ಕೊಳ್ಳೋಣ ಅಂತ ಹೇಳಿ ಉಪಾಯ ಮಾಡ್ತಂತೆ. ಅವ್ರು ಹೇಳಿದ ತರಾನೇ ಏನ್ ಮಾಡ್ತು, ಜಿಂಕೆ ಆ ದಾರಿಯಲ್ಲಿ ಸತ್ತು ಬಿದ್ದಂಗೆ ನಾಟಕ ಮಾಡ್ತಿತ್ತಂತೆ. ಕಾಗೆ ಕೂಡ ಅದ್ರ ಮೇಲೆ ಕೂತ್ಕೊಂಡು ಅದನ್ನ ಕುಕ್ಕಿ ತಿನ್ನೋ ತರ ನಾಟಕ ಮಾಡ್ತಿತ್ತಂತೆ. ಅವಾಗ ಆ ಬೇಟೆಗಾರ ಬಂದವನು ಏನ್ ಮಾಡಿದ್ನಂತೆ, ಅವನ ಹತ್ರ ಇದ್ದಿದ್ದ ಬ್ಯಾಗ್ ನ ಕೆಳಗಿಟ್ಟು ಜಿಂಕೆ ಹತ್ರ ಹೋಗಕ್ ಹೋದ್ನಂತೆ. ಆ ಜಿಂಕೆ ಹತ್ರ ಹೋಗಿದ ತಕ್ಷಣ ಅದೇನ್ ಮಾಡ್ತಂತೆ, ಕಾಗೆ ಹಾರೋಯ್ತು, ಜಿಂಕೆ ಓಡೋಯ್ತು. ಅವನು ಇದನ್ನೆರಡು ನೋಡಿ ಹಿಂದೆ ತಿರುಗೋ ಅಷ್ಟೊತ್ತಿಗೆ ಇಲಿ ಆ ಬ್ಯಾಗ್ ಎಲ್ಲ ಕಟ್ ಮಾಡ್ಬಿಟ್ಟು ಆಮೆನ ಕೂಡ ಬಿಡಿಸ್ಬಿಟ್ಟಿತ್ತು. ಆ ಆಮೆ ಕೂಡ ಅಲ್ಲೇ ಹತ್ತದಲ್ಲಿದ್ದಂತ ಪೊದೆ ಒಳಕ್ಕೆ ನುಸುಳ್ಕೊಂಡ್ ಓಡೋಯ್ತು.
ಹಂಗೆ ಎಲ್ಲಾರು 4 ದಿಕ್ಕಲ್ಲಿ ತಪ್ಪಿಸ್ಕೊಂಡ್ಬಿಟ್ರಂತೆ. ಆ ಬೇಟೆಗಾರಂಗಿ ಕಡೆ ಆಮೆನೂ ಸಿಕ್ಕಿಲ್ಲ, ಆ ಕಡೆ ಜಿಂಕೆನೂ ಸಿಕ್ಕಿಲ್ಲ, ಬರಿಗೈಯಲ್ಲಿ ವಾಪಸ್ ಹೋದ್ನಂತೆ. ಮತ್ತೆ ಎಲ್ಲಾರು ಮಾಮೂಲಿಯಾಗಿ ಸಿಗೋ ಜಾಗಕ್ಕೆ ಬಂದು ಸೇರಿದ್ರಂತೆ. ಮತ್ತೆ ಎಲ್ಲಾರು ಖುಷಿ ಖುಷಿಯಾಗಿ ಮಾತಾಡ್ಕೊಂಡು ನಾವೆಂತ ಒಳ್ಳೆ ಸ್ನೇಹಿತರಲ್ವಾ, ನಮಗೆ ನಾವೇ ಆಗ್ತಿದೀವಿ ಅಂತ ಸಂಭ್ರಮಿಸ್ತಾ ಖುಷಿ ಪಟ್ರಂತೆ. ಇದ್ರಿಂದ ನೀವೇನ್ ತಿಳ್ಕೊಬೇಕು? ಸ್ನೇಹಿತರಲ್ಲಿ ಯಾವಾಗ್ಲೂ ಒಗ್ಗಟ್ಟಿರ್ಬೇಕು, ಒಗ್ಗಟ್ಟಿನಲ್ಲಿ ಯಾವಾಗ್ಲೂ ಬಲವಿದೆ. ಗೊತ್ತಾಯ್ತಾ?